ಹಾಯ್ ಸ್ಟೂಡೆಂಟ್ಸ್, ನಾವಿವತ್ತು ನೆಕ್ಸ್ಟ್ ಚಾಪ್ಟರ್ನ ಶುರು ಮಾಡೋಣ. ನೆಕ್ಸ್ಟ್ ಚಾಪ್ಟರ್ ಅಂದರೆ ಇದೇನು ಬೇರೆ ಅಲ್ಲ. ಆ್ಯಕ್ಚುಲಿ ಇದನ್ನು ಟ್ರಿಗ್ನೋಮೆಟ್ರಿನೇ. ನಾವೇನು ಟ್ರಿಗ್ನೋಮೆಟ್ರಿನ ಕಲ್ತೀವಿ ಫಸ್ಟ್ ಚಾಪ್ಟರಲ್ಲಿ, ಅದನ್ನು ಎಲ್ಲಿ ಉಪಯೋಗಿಸ್ತೀವಿ, ವಾಟ್ ಈಸ್ ದ ಅಪ್ಲಿಕೇಶನ್ಸ್, ಅಂದರೆ ಎಲ್ಲಿ ಯೂಸ್ ಮಾಡ್ತೀವಿ ಟ್ರಿಗ್ನೋಮೆಟ್ರಿ, ನಮ್ಗೆ ಇದರಿಂದ ಏನು ಅನುಕೂಲ ಆಗುತ್ತೆ, ನಮ್ಗೆ ಇದರಿಂದ ಏನು ಉಪಯೋಗ, ಇದನ್ನು ನಾವು ಈ ಚಾಪ್ಟ್ರಲ್ಲಿ ಕಲ್ತ್ಕೋತೀವಿ. ನಾನು ನಿಮಗೆ ಟ್ರಿಗ್ನೋಮೆಟ್ರಿಗೆ ಇಂಟ್ರಡಕ್ಷನ್ ಕೊಡುವಾಗಲೇ ಹೇಳಿದ್ದೆ ನಮಗಿದು ಏನಕ್ಕೆ ಬೇಕು ಅಂತ. ಒಂದು ರಫ್ ಆಗಿ ಒಂದು ಐಡಿಯಾ ಕೊಟ್ಟಿದ್ದೆ ಅಲ್ವಾ. ನಿಮಗೆ ಲ್ಯಾಂಪ್ ಪೋಸ್ಟ್ ಬಗ್ಗೆ ಹೇಳಿದ್ದೆ. ನೀವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಮ್ಗೊಂದು ಲ್ಯಾಂಪ್ ಪೋಸ್ಟ್ ಕಾಣುತ್ತೆ, ಅಂದರೆ ಏನು, ಲೈಟ್ ಕಂಬ ಅಲ್ವಾ. ಅದು ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇದನ್ನೇ ಲ್ಯಾಂಪ್ ಪೋಸ್ಟ್ ಅಂತ ತಗೊಳ್ಳೋಣ ಅಲ್ವಾ. ಇದು ಒಂದು ಲ್ಯಾಂಪ್ ಪೋಸ್ಟ್ ಇದ್ದಾಗ ನೀವು ಇಲ್ಲಿ ನಿಂತ್ಕೊಂಡು ಲ್ಯಾಂಪ್ ಪೋಸ್ಟ್ನ ನೋಡ್ತಾ ಇರ್ತೀರ. ನೀವು ಇಲ್ಲಿ ನಿಂತ್ಕೊಂಡು ಲ್ಯಾಂಪ್ ಪೋಸ್ಟ್ನ ನೋಡ್ತಾ ಇದ್ದಾಗ ನೀವು ನೋಡ್ತಾ ಇರೋದಕ್ಕೂ ಟಾಪ್ ಆಫ್ ದ ಲ್ಯಾಂಪ್ ಪೋಸ್ಟ್ದು ಒಂದು ಲೈನ್ ಹಾಕಿದ್ರೆ ದಿಸ್ ಈಸ್ ದ ಲೈನ್. ಈ ಲೈನ್ ಏನು ಮಾಡುತ್ತೆ, ಮತ್ತು ಇದು ನೀವು ಲ್ಯಾಂಪ್ ಪೋಸ್ಟಿಂದ ಎಷ್ಟು ದೂರದಲ್ಲಿ ನಿಂತಿದ್ದೀರಾ ಅನ್ನೋದು ಇದು ಈ ಲೈನ್ ಆಗುತ್ತೆ. ಅರ್ಥ ಆಗುತ್ತಾ? ಸೊ ಈ ಲೈನು ಇದ್ರ ಜೊತೆ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡತ್ತೆ. ಇಲ್ಲಿ ಇಟ್ ವಿಲ್ ಫಾರ್ಮ್ ಆ್ಯನ್ ಆ್ಯಂಗಲ್. ಸೊ ಈಗೇನಾಯಿತು, ನನಗೆ ಹೈಟ್ ಆಫ್ ದ ಲ್ಯಾಂಪ್ ಪೋಸ್ಟ್ ಬೇಕು. ಈ ಲ್ಯಾಂಪ್ ಪೋಸ್ಟ್ದು ಹೈಟ್ ಬೇಕಂದರೆ ನಾ ಏನು ಮಾಡ್ಬೋದು, ನನಗಿವಾಗ ಇಲ್ಲಿಂದ ನೀವು ನಿಂತು ನೋಡುವಾಗ ಈ ಲೈನು ನಿಮಗೆ ಈ ಹಾರಿಜಾಂಟಲ್ ಲೈನ್ ಜೊತೆಲಿ ಏನು ಆ್ಯಂಗಲ್ ಫಾರ್ಮ್ ಮಾಡಿದೆ ಅಂತ ಈ ಆ್ಯಂಗಲ್ ಗೊತ್ತಿದ್ದರೆ, ಮತ್ತು ನೀವು ಎಷ್ಟು ಲ್ಯಾಂಪ್ ಪೋಸ್ಟಿಗೆ ಎಷ್ಟು ದೂರದಲ್ಲಿ ನಿಂತಿದ್ದೀರಾ ಅಂತ ನಿಮಗೆ ಗೊತ್ತಿದ್ದರೆ ನೀವು ಈಸಿಯಾಗಿ ಹೈಟ್ನ ಫೈಂಡ್ ಔಟ್ ಮಾಡ್ಬೋದು. ಇದು ಒಂದು ಹೈಟ್. ಅಥವಾ ಇವಾಗ ಒಂದು ಓಷನ್ ಅಂತ ತಗೋತೀನಿ ನಾನು. ಒಂದು ಓಷನ್ದು ವಿಡ್ತ್ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಪ್ಪ? ಓಷನ್ನ ಒಂದು ತುದಿಗೆ ಹೋಗಿ ಹಗ್ಗ ಕಟ್ಟಿ ಇನ್ನೊಂದು ತುದಿಗೆ ಇನ್ನೊಂದು ಹಗ್ಗ ಕಟ್ಟಿ ಮೆಷರ್ ಮಾಡ್ತೀರಾ? ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅದು ಹೈಲಿ ಇಂಪಾಸಿಬಲ್. ಪ್ರಾಕ್ಟಿಕಲಿ ಹಂಗೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಯೂಸಿಂಗ್ ದಿಸ್ ಟ್ರಿಗ್ನೋಮೆಟ್ರಿ, ನಾಟ್ ಓನ್ಲಿ ಹೈಟ್, ವಿಡ್ತ್ ಆಲ್ಸೋ ಯು ಕ್ಯಾನ್ ಫೈಂಡ್ ಔಟ್. ಯಾಕಂದರೆ ಈ ಬೇಸ್ ಲೈನ್ ಏನಿದೆ ಇದು ಇಟ್ ವಿಲ್ ಗಿವ್ ಅಸ್ ವಿಡ್ತ್. ಏನು ಹೇಳ್ತಿದ್ದೀನಿ ನಾನು, ಈ ಬೇಸ್ ಲೈನ್ ಏನಿದೆ ಇದು ನಮಗೆ ವಿಡ್ತ್ ಕೊಡುತ್ತೆ. ಈ ವರ್ಟಿಕಲ್ ಲೈನ್ ಏನಿದೆ ಇದು ನಮಗೆ ಹೈಟ್ ಕೊಡುತ್ತೆ. ಯಾವುದೇ ಬಿಲ್ಡಿಂಗ್ದು ವಿಡ್ತ್ ಆಗಿರ್ಬೋದು ಅಥವಾ ಹೈಟ್ ಆಗಿರ್ಬೋದು, ನಾವು ಯೂಸಿಂಗ್ ಟ್ರಿಗ್ನೋಮೆಟ್ರಿ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಯಾಕಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಈ ಸೈಡ್ ವಿಲ್ ರೆಪ್ರೆಸೆಂಟ್ ದ ಹೈಟ್ ಆ್ಯಂಡ್ ದಿಸ್ ಸೈಡ್ ವಿಲ್ ರೆಪ್ರೆಸೆಂಟ್ ದ ವಿಡ್ತ್. ಸೊ ಹೈಟು, ವಿಡ್ತ್ ಮತ್ತು ಇದು ಆ್ಯಂಗಲ್. ಸೊ ಈ ಮೂರಕ್ಕೂ ಇರೋ ರಿಲೇಷನ್ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಲ್ಲಿ ನೋಡಿದ್ದೀವಿ. ನೀವು ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತೊಗೊಂಡ್ರು ದಟ್ ಈಸ್ ರಿಲೇಷನ್ ಬಿಟ್ವೀನ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಯೂಸಿಂಗ್ ದಟ್ ನಮಗೆ ಇದು ಬೇಕಿದ್ದರೆ ಇದು ಫೈಂಡ್ ಔಟ್ ಮಾಡ್ಬೋದು, ಇದು ಫೈಂಡ್ ಔಟ್ ಮಾಡ್ಬೋದು, ಮತ್ತು ಈ ಹೈಪೋಟಿನಿಯಸ್ನು ಸಹ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾಕಂದರೆ ನಮ್ಮ ಹತ್ರ ವಿ ಹ್ಯಾವ್ ಎ ರಿಲೇಷನ್ ಬಿಟ್ವೀನ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್. ವಾಟ್ ಈಸ್ ದಟ್? ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಇವೆಲ್ಲವುದನ್ನು ನಾವು, ತೀಟಾ ಅಂದರೆ ಆ್ಯಂಗಲ್ಲು, ಅದನ್ನು ಇನ್ ಟರ್ಮ್ಸ್ ಆಫ್ ಸೈಡಲ್ಲಿ ಡಿಫೈನ್ ಮಾಡಿದ್ದೀವಿ. ಅಂದರೆ ನಾವು ಸೈಡ್ಸ್ಗೆ ಮತ್ತು ಆ್ಯಂಗಲ್ಗೆ ರಿಲೇಷನ್ನ ಕ್ರಿಯೇಟ್ ಮಾಡಿದ್ದೀವಿ ಅಲ್ಲಿ. ಅರ್ಥ ಆಯ್ತಾ? ಸೊ ಹಾಗಿರುವಾಗ ನಮಗೆ ಇದರಲ್ಲಿ ಯಾವುದೇ ಗೊತ್ತಿದ್ರು ಇನ್ಯಾವುದನ್ನಾದರೂ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಟ್ರಿಗ್ನೋಮೆಟ್ರಿನ ನಾವು ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಕುತುಬ್ ಮಿನಾರ್ ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ, ಅದ್ರದ್ದು ಹೈಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಮೇಲೆ ಹತ್ತಿ ಮೆಜರಿಂಗ್ ಟೇಪ್ ತಗೊಂಡು ಅಲ್ಲಿಂದ ಅದನ್ನು ನಮ್ಮ ಹೈಟ್ ಮೆಷರ್ ಮಾಡೋದು ಅನ್ನೋದೆಲ್ಲ ಇಟ್ ಈಸ್ ಇಂಪಾಸಿಬಲ್ ಅಲ್ಲ. ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಥಿಂಗ್ ಅಲ್ವಾ. ಸೊ ಅದಕ್ಕೆ ಬದಲು ಯೂಸಿಂಗ್ ದಿಸ್ ಮೆಥಡ್, ಯೂಸಿಂಗ್ ಟ್ರಿಗ್ನೋಮೆಟ್ರಿ, ಹೈಟ್ ಆಫ್ ದಟ್ ಬಿಗ್ ಬಿಲ್ಡಿಂಗ್ಸ್, ಎಷ್ಟೇ ದೊಡ್ಡ ಬಿಲ್ಡಿಂಗ್ ಆಗಿದ್ರು ಹೈಟನ್ನು ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇದೇ ಇದರದ್ದು ಮೇಜರ್ ಅಪ್ಲಿಕೇಶನ್. ಅರ್ಥ ಆಗತ್ತಾ? ಸೊ ಈಗ ನಾನೇನು ಹೇಳ್ತಿದ್ದೀನಿ, ನೀವು ಒಂದು ಕಡೆ ನಿಂತ್ಕೊಂಡು ಒಂದು ವಸ್ತುನ ಅಥವಾ ಒಂದು ಬಿಲ್ಡಿಂಗ್ ಇರ್ಬೋದು, ಇನ್ನೇನೇ ಇರ್ಬೋದು, ಒಂದು ಟವರ್ ಇರ್ಬೋದು, ಏನೋ ಒಂದನ್ನು ನೋಡ್ತಾ ಇದ್ದೀರಾ. ನೀವು ನೋಡೋ ರೀತಿಯಿಂದ ಅಲ್ಲಿ ಎರಡು ಥರ, ನಾನು ಹೇಳ್ದೆ ಇಲ್ಲಿ ಆ ನೋಡೋ ಲೈನಿಂದ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಂತ. ಈ ಆ್ಯಂಗಲ್ ಏನು ಫಾರ್ಮ್ ಆಗುತ್ತೆ, ಇದು ಎರಡು ಥರ ಆ್ಯಂಗಲ್ ಫಾರ್ಮ್ ಆಗುತ್ತೆ ಇಲ್ಲಿ. ಒಂದನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ, ಇನ್ನೊಂದನ್ನು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಸೊ ಯಾವುದನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ, ಯಾವುದನ್ನು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ, ನಮಗೆ ಅದು ಚೆನ್ನಾಗಿ ಅರ್ಥ ಆಗಬೇಕು. ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿರಬೇಕು. ಅರ್ಥ ಆಗುತ್ತಾ? ಸೊ ನಾನಿವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಈಗ ನೀವಿಲ್ಲಿದ್ದೀರಾ ಅಲ್ವಾ, ಯು ಆರ್ ಆ್ಯನ್ ಅಬ್ಸರ್ವರ್, ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್. ಸೊ ನಿಮ್ಮ ದೃಷ್ಟಿಯಿಂದ ಇದು ಒಂದು ಪೋಲ್, ಓಕೆನಾ, ಒಂದು ಪಿಲ್ಲರ್ ಇಟ್ಟಿದ್ದೀನಿ ನಾನಿಲ್ಲಿ. ದಿಸ್ ಈಸ್ ಒನ್ ಪಿಲ್ಲರ್ ಯು ಕ್ಯಾನ್ ಕನ್ಸಿಡರ್. ನಿಮ್ಮ ದೃಷ್ಟಿಯಿಂದ ನೇರ ಏನು ಈ ಲೈನ್ ಬರುತ್ತೆ, ದಿಸ್ ಈಸ್ ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ ಇದನ್ನು. ನೀವೆಲ್ಲಿ ನಿಂತಿದ್ದೀರಾ ಅಲ್ಲಿಂದ ನಿಮ್ಮ ದೃಷ್ಟಿ, ನೇರ ದೃಷ್ಟಿಯಿಂದ ಇಲ್ಲಿವರೆಗೂ ಇರೋ ಈ ಲೈನ್ ಏನು ಕರಿತೀವಿ, ಇದನ್ನು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ನೀವಿವಾಗ ಇಲ್ಲಿ ನಿಂತ್ಕೊಂಡು ಟಾಪ್ ಆಫ್ ದ ಪಿಲ್ಲರ್ ನೋಡ್ತೀರಾ.
ಟಾಪ್ ಆಫ್ ದ ಪಿಲ್ಲರ್ ನೋಡಿದಾಗ ಆ ಲೈನ್ ನಿಮ್ಮ ದೃಷ್ಟಿನ ಈ ಟಾಪ್ಗೆ ಕನೆಕ್ಟ್ ಮಾಡತ್ತಲ್ಲ, ಈ ಲೈನು, ಇದನ್ನು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಲೈನ್ ಆಫ್ ಸೈಟ್ ಅಂದರೆ ನಿಮ್ಮ ದೃಷ್ಟಿ, ನೀವೇನು ನೋಡ್ತಿದ್ದೀರಾ ಮತ್ತು ನಿಮ್ಮ ಟು ದ ಟಾಪ್ ಆಫ್ ದ ಆಬ್ಜೆಕ್ಟ್. ನೀವು ಯಾವ ಆಬ್ಜೆಕ್ಟ್ ಟಾಪ್ ನೋಡ್ತಿದ್ದೀರಾ ಅದ್ರ ಮಧ್ಯೆ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ, ಅದನ್ನು ನಾವೇನಂತ ಕರಿತೀವಿ, ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ನೀವು ಮೇಲೆ ನೋಡಿದಾಗ ಏನಾಗುತ್ತೆ, ಈ ಲೈನ್ ಆಫ್ ಸೈಟ್ ಅನ್ನೋದು ಈ ಹಾರಿಜಾಂಟಲ್ ಲೈನ್ಗಿಂತ ಮೇಲಿದೆ ಅಲ್ವಾ. ದಿಸ್ ಈಸ್ ಅಬೋವ್ ದ ಹಾರಿಜಾಂಟಲ್ ಲೈನ್. ಇಲ್ಲಿ ಒಂದು ಇವೆರಡರ ಮಧ್ಯೆ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ, ದ ಆ್ಯಂಗಲ್ ಬಿಟ್ವೀನ್ ಹಾರಿಜಾಂಟಲ್ ಲೈನ್ ಟು ದ ಲೈನ್ ಆಫ್ ಸೈಟ್ ವಿಚ್ ಈಸ್ ಅಬೋವ್ ದ ಹಾರಿಜಾಂಟಲ್ ಲೈನ್. ಅಬೋವ್ ಅಂದರೆ ಹಾರಿಜಾಂಟಲ್ ಲೈನ್ಗಿಂತ ಮೇಲಿದೆ. ಸೊ ಈ ತೀಟನ ನಾನೇನಂತ ಕರಿತೀನಿ, ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಆಫ್ ಎಲಿವೇಶನ್. ಎಲಿವೇಶನ್ ಅಂದರೆ ಏನು ಮೀನಿಂಗು, ಮೇಲೆ ನೋಡೋದು ಅಂತ. ಎಲಿವೇಶನ್ ಅಂದರೆ ಲುಕಿಂಗ್ ಅಪ್, ಮೇಲೆ ನೋಡೋದು, ಎಲಿವೇಟಿಂಗ್ ಅಲ್ವಾ. ಸೊ ಇದೇ ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಾ, ಬಾಟಮ್ ಆಫ್ ದ ಪಿಲ್ಲರ್ ನೋಡ್ತಿದ್ದೀರಾ. ಪಿಲ್ಲರ್ದು ಬಾಟಮ್ ನೋಡ್ಬೇಕಂದ್ರೆ ನೀವೇನು ಮಾಡ್ತೀರಾ, ದೃಷ್ಟಿನ ಮೇಲೆ ಹಾಯಿಸ್ತೀರಾ, ಇಲ್ಲ ಕೆಳಗೆ ಹಾಯಿಸ್ತೀರಾ. ಕೆಳಗೆ ಹಾಯಿಸ್ತಿದ್ದೀರಾ ಅಂದರೆ ಯು ಆರ್ ಲುಕಿಂಗ್ ಡೌನ್. ಯು ಆರ್ ಲುಕಿಂಗ್ ಡೌನ್ ಅಂದರೆ ನಿಮ್ಮದು ಸೈಟ್ ಆಫ್ ಲೈನ್ ಆಫ್ ಸೈಟ್ ಏನಾಗುತ್ತೆ, ಹಾರಿಜಾಂಟಲ್ ಲೈನ್ಗಿಂತ ಕೆಳಗೆ ಬರುತ್ತೆ. ನೋಡಿ ನಿಮ್ಮ ದೃಷ್ಟಿ ಇರುವ ಲೈನ್ ಎಲ್ಲಿ ಬರುತ್ತೆ, ಇದಾಗತ್ತೆ. ಈ ಲೈನ್ ಆಫ್ ಸೈಟ್ ಅನ್ನೋದೇನಾಯಿತು, ಈ ಹಾರಿಜಾಂಟಲ್ ಲೈನ್ಗಿಂತ ಕೆಳಗಡೆ ಬಂತು. ಸೊ ಇವಾಗ ಇವೆರಡರ ನಡುವೆ ಕೂಡ ಮತ್ತೆ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಆ್ಯಂಗಲ್ ಫಾರ್ಮ್ ಆದಾಗ ಆ ಆ್ಯಂಗಲ್ನ ನಾನು ಥೀಟಾ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಈ ಥೀಟಾ ಡ್ಯಾಶ್ನ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಥೀಟಾ ಡ್ಯಾಶ್ನ ಏನಂತ ಕರಿತೀವಿ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಅಂದರೆ ಯಾವಾಗಾದರೂ ನೀವು ಒಂದು ವಸ್ತುವಿನ ಕೆಳಗಡೆ ನೋಡಿದಾಗ, ಅಂದರೆ ನಿಮ್ಮ ಲೈನ್ ಆಫ್ ಸೈಟ್ ಕೆಳಗಡೆ ಇದ್ದರೆ, ನಿಮ್ಮ ಲೈನ್ ಆಫ್ ಸೈಟ್ ಅನ್ನೋದು ಹಾರಿಜಾಂಟಲ್ ಲೈನ್ಗಿಂತ ಕೆಳಗಡೆ ಇದ್ದರೆ, ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಹಾರಿಜಾಂಟಲ್ ಲೈನ್ ಆ್ಯಂಡ್ ದ ಲೈನ್ ಆಫ್ ದ ಸೈಟ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಅರ್ಥ ಆಯ್ತಾ. ನಿಮ್ಮ ಲೈನ್ ಆಫ್ ಸೈಟು ಹಾರಿಜಾಂಟಲ್ ಲೈನ್ಗಿಂತ ಕೆಳಗಡೆ ಇದ್ದು ಅವೆರಡರ ಮಧ್ಯೆ ಫಾರ್ಮ್ ಆಗುವಂಥ ಒಂದು ಆ್ಯಂಗಲ್ನ ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಅದೇ ನಿಮ್ಮ ದೃಷ್ಟಿ ಮೇಲೆ ನೀವು ನೋಡ್ತಿದ್ದಾಗ, ವೆನ್ ಯು ಆರ್ ಲುಕಿಂಗ್ ಅಪ್, ಯು ಆರ್ ಲುಕಿಂಗ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಆರ್ ಟಾಪ್ ಆಫ್ ದ ಪಿಲ್ಲರ್, your line of sight will be above the horizontal line. Your line of sight will be above the horizontal line. So when you are seeing above the line of sight above the horizontal ಇದ್ದಾಗ ಅವೆರಡರ ಮಧ್ಯೆ ಅಂದರೆ ಹಾರಿಜಾಂಟಲ್ ಲೈನ್ ಮತ್ತು ಲೈನ್ ಆಫ್ ಸೈಟ್ ಮಧ್ಯೆ ಫಾರ್ಮ್ ಆಗೋ ಆ ಆ್ಯಂಗಲ್ನ ನಾವು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಅರ್ಥ ಆಗುತ್ತಾ. ಅಂದರೆ ನಿಮ್ಮ ಲೈನ್ ಆಫ್ ಸೈಟು ಹಾರಿಜಾಂಟಲ್ ಲೈನ್ಗಿಂತ ಮೇಲಿದ್ದರೆ ಆ್ಯಂಗಲ್ ಫಾರ್ಮ್ಡ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಎಲಿವೇಶನ್. ನಿಮ್ಮ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಲೈನ್ಗಿಂತ ಕೆಳಗಡೆ ಇದ್ದರೆ ದೆನ್ ಯುವರ್ ಆ್ಯಂಗಲ್ ಫಾರ್ಮ್ಡ್ ಬೈ ದೋಸ್ ಟೂ ಲೈನ್ಸ್ ವಿಲ್ ಬಿ ಆ್ಯಂಗಲ್ ಆಫ್ ಡಿಪ್ರೆಷನ್. ಇಲ್ಲಿ ಬರ್ದಿದ್ದೀನಿ ನೋಡಿ ನಾನು, ಲೈನ್ ಆಫ್ ಸೈಟ್. ನಿಮ್ಮ ಲೈನ್ ಆಫ್ ಸೈಟ್ ಯಾವ ಥರ ಇದ್ದಾಗ ಯಾವ ಥರ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಂತ. ಅಬೋವ್ ದ ಹಾರಿಜಾಂಟಲ್ ಲೈನ್, ನಿಮ್ಮ ಲೈನ್ ಆಫ್ ಸೈಟು ಅಬೋವ್ ದ ಹಾರಿಜಾಂಟಲ್ ಲೈನ್ ಇದ್ದಾಗ ದ ಆ್ಯಂಗಲ್ ಫಾರ್ಮ್ಡ್ ಈಸ್ ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಫಾರ್ಮ್ಡ್ ಈಸ್ ಆ್ಯಂಗಲ್ ಆಫ್ ಎಲಿವೇಶನ್. ಇವಾಗ ನಿಮ್ಮ ಲೈನ್ ಆಫ್ ಸೈಟ್ ಅಂದರೆ ನೀವು ನೋಡ್ತಾ ಇರೋ ದೃಷ್ಟಿ ಇರುವಂಥ ಲೈನ್ ಇದು. ದ ಲೈನ್ ಆಫ್ ಸೈಟ್ ಈಸ್ ಬಿಲೋ ದ ಹಾರಿಜಾಂಟಲ್ ಲೈನ್, ಬಿಲೋ ದ ಹಾರಿಜಾಂಟಲ್ ಲೈನ್. ದೆನ್ ದ ಆ್ಯಂಗಲ್ ಫಾರ್ಮ್ಡ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ದ ಆ್ಯಂಗಲ್ ಫಾರ್ಮ್ಡ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಅರ್ಥ ಆಗ್ತಿದೆಯಾ. ಇದು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದನ್ನ ಮೇಲೇ ನಿಮಗೆ ಪ್ರಾಬ್ಲಮ್ಸಲ್ಲಿ ಅವ್ನು ಕೊಟ್ಟಾಗ ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಎಲ್ಲಿಂದ ಎಲ್ಲಿಗೆ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಯಾವುದು ಅನ್ನೋದು ನಮಗೆ ಕ್ಲಿಯರಾಗಿ ಐಡಿಯಾ ಇರಬೇಕು. ಇವಾಗ ನಾನು ಏನಿಲ್ಲಿ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಲೈನ್ ಆಫ್ ಸೈಟ್, ಹಾರಿಜಾಂಟಲ್ ಲೈನ್ ಆ್ಯಂಡ್ ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್, ಇದಕ್ಕೆ ಡೆಫಿನೇಷನ್ ಕೊಡ್ತೀನಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಲೈನ್ ಆಫ್ ಸೈಟ್ ಅಂದರೆ ಏನು, ಇಷ್ಟೊತ್ತಿಂದ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ ಲೈನ್ ಆಫ್ ಸೈಟ್ ಅಂತ. ಏನದು, ಎ ಲೈನ್ ಫ್ರಮ್ ಆ್ಯನ್ ಅಬ್ಸರ್ವರ್ ಐ ಟು ದ ಡಿಸ್ಟೆನ್ಸ್ ಪಾಯಿಂಟ್. ಅಂದರೆ ಆಬ್ಜೆಕ್ಟ್ ಅಂದರೆ ಲೈನ್, ನಾನೇನು ಹೇಳಿದೆ, ನಿಮ್ಮ ದೃಷ್ಟಿಯಿಂದ ಆ ಆಬ್ಜೆಕ್ಟ್ಗಿರುವಂತಹ ಡಿಸ್ಟೆನ್ಸ್, ಆ ಲೈನ್ನ ಏನಂತ ಕರಿತೀವಿ ನಾವು, ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಎ ಲೈನ್ ಫ್ರಮ್ ಆ್ಯನ್ ಅಬ್ಸರ್ವರ್ಸ್ ಐ, ನಿಮ್ಮ ದೃಷ್ಟಿ, ನಿಮ್ಮ ಕಣ್ಣಿಂದ ಆ ಆಬ್ಜೆಕ್ಟ್ಗಿರುವಂತಹ ಡಿಸ್ಟೆನ್ಸ್, that is called line of sight. that is called line of sight. ಅದು ನೀವು ಮೇಲೆ ನೋಡ್ತಿದ್ರೆ ಹಾರಿಜಾಂಟಲ್ ಲೈನ್ಗಿಂತ ಮೇಲೆ ಹೋಗುತ್ತೆ ಆ ಲೈನು, ನೀವು ಕೆಳಗಡೆ ನೋಡಿದಾಗ ಹಾರಿಜಾಂಟಲ್ ಲೈನ್ಗಿಂತ ಕೆಳಗಡೆಗೆ ಬರುತ್ತೆ ಆ ಲೈನ್ ಆಫ್ ಸೈಟ್ ಅನ್ನೋದು. ಅರ್ಥ ಆಯ್ತಾ. ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಬಿಟ್ವೀನ್ ದ ಲೈನ್ ಆಫ್ ಸೈಟ್ ಆ್ಯಂಡ್ ಹಾರಿಜಾಂಟಲ್ ಲೈನ್ ಅಲ್ವಾ. ಆ್ಯಂಗಲ್ ಥೀಟಾ ಎಲ್ಲಿ ಫಾರ್ಮ್ ಆಗ್ತಿದೆ, ಇಟ್ ಈಸ್ ಫಾರ್ಮಿಂಗ್ ಬಿಟ್ವೀನ್, ಆ್ಯಂಗಲ್ ಈಸ್ ಫಾರ್ಮಿಂಗ್ ಬಿಟ್ವೀನ್ ಹಾರಿಜಾಂಟಲ್ ಲೈನ್ ಆ್ಯಂಡ್ ಲೈನ್ ಆಫ್ ಸೈಟ್ ಅಲ್ವಾ. ಇವೆರಡರ ಮಧ್ಯೆ ಆ್ಯಂಗಲ್ ಫಾರ್ಮ್ ಆಗ್ತಿದೆ. ಬಿಟ್ವೀನ್ ದ
line when the line of sight is above the horizontal line. When the line of sight is above ಅಂದರೆ ಮೇಲ್ಗಡೆ, above the horizontal line. ಅರ್ಥ ಆಗತ್ತಾ? ಆ ಆ್ಯಂಗಲ್ನ ನಾವೇನಂತ ಕರಿತೀವಿ? ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ವಾಟ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಹಂಗಂದಾಗ? ಆ್ಯನ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ ಆಫ್ ಸೈಟ್, the angle between the line of sight and horizontal line when the line of sight is below the horizontal, when the line of sight is below the horizontal line. ಅರ್ಥ ಆಗತ್ತಾ? ಸೊ ನಮಗೆ ಈ ಹಾರಿಜಾಂಟಲ್ಗಿಂತ ಮೇಲೆ ಲೈನ್ ಆಫ್ ಸೈಟ್ ಬಂದರೆ ಇವೆರಡರ ಮಧ್ಯೆ ಫಾರ್ಮ್ ಆಗುವ ಆ್ಯಂಗಲ್ನ ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಮತ್ತು ಲೈನ್ ಆಫ್ ಸೈಟ್ ಬಿಲೋ ದ ಹಾರಿಜಾಂಟಲ್ ಲೈನ್ ಬಂದಾಗ ಇವೆರಡರ ಮಧ್ಯೆ ಫಾರ್ಮ್ ಆಗುವಂಥ ಆ್ಯಂಗಲ್ನ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ವಾಟ್ ಈಸ್ ಆ್ಯಂಗಲ್ ಆಫ್ ಎಲಿವೇಶನ್ ಆ್ಯಂಡ್ ವಾಟ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಇದು ತುಂಬ ಇಂಪಾರ್ಟೆಂಟ್, ನಿಮಗೆ ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಇನ್ನೊಂದು ಸರ್ತಿ ಬೇಕಾದ್ರೆ, ಇದನ್ನು ಅರ್ಥ ಆಗುತ್ತಲ್ವಾ? ಸೊ ಇದು ಒಂದು ಬೇಸಿಕ್ಸ್, ಅಂದರೆ ನೀವು ಯಾವ್ಯಾವ ಟರ್ಮಿನಾಲಜಿ, ಯಾವ್ಯಾವ ಟರ್ಮ್ಸ್ ನಿಮಗೆ ಈ ಚಾಪ್ಟ್ರಲ್ಲಿ ಪ್ರಾಬ್ಲಮ್ಸಲ್ಲಿ ಬರುತ್ತೆ ಅದರ ಪರಿಚಯ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ ಈಗ. ಸೊ ನೌ ವಿ ವಿಲ್ ಲುಕ್ ಇನ್ ಟು ದ ಪ್ರಾಬ್ಲಮ್ಸ್. ವರ್ಕ್ಡ್ ಎಕ್ಸಾಂಪಲ್ಸ್ ನಾನು ಮಾಡ್ತಾ ಇಲ್ಲ, ಯಾಕಂದರೆ ಸಿಂಪಲ್ ಇದೆ, ಅವ್ರು ಅಲ್ಲೇ ಸಾಲ್ವ್ ಮಾಡಿರೋದ್ರಿಂದ ನೀವು ಅದನ್ನು ನೋಡಿ ಅರ್ಥ ಮಾಡ್ಕೋಬೋದು. ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಅರ್ಥ ಆಯ್ತಲ್ವಾ? ಸೊ ಎಕ್ಸಸೈಸ್ 9.1 ಫಸ್ಟ್ ಕ್ವಶನ್ ನಂಬರ್ 1 ಇಂದನೇ ಶುರು ಮಾಡ್ತೀನಿ. ಇದು ತುಂಬ ಸಿಂಪಲ್ ಕ್ವಶನ್ನು, ಬಟ್ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಮಾಡುವಾಗ ಸ್ವಲ್ಪ ಸಿಂಪಲ್ ಕ್ವಶನ್ಸ್ ತೊಗೊಂಡ್ರೆ ನಿಮಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೀಗ ಸಿಂಪಲ್ ಕ್ವಶನ್ನ ತೊಗೊಂಡಿದ್ದೀನಿ. ಇದೆಲ್ಲ ಈ ಎಕ್ಸಸೈಸ್ ಕಂಪ್ಲೀಟಾಗಿ ನೀವು ನೋಡಿದ್ರಂದ್ರೆ ಎಲ್ಲನೂ ವರ್ಡ್ ಪ್ರಾಬ್ಲಮ್ಸೇ ಇರುತ್ತೆ. ಸೊ ನೀವೇನು ಮಾಡಬೇಕು, ಕ್ವಶನ್ನ ಕರೆಕ್ಟಾಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಡಯಾಗ್ರಾಮ್ನ ಫಾರ್ಮ್ ಮಾಡ್ಕೋಬೇಕು. ಏನು ಮಾಡಬೇಕು? ಫಸ್ಟು ಕ್ವಶನ್ನ ಓದಿ ಏನು ಕೊಟ್ಟಿದ್ದಾನೆ ಅವನು ಅದನ್ನು ಅರ್ಥ ಮಾಡಿಕೊಂಡು ಡಯಾಗ್ರಾಮ್ ಫಾರ್ಮ್ ಮಾಡಿ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಶುರು ಮಾಡಬೇಕು. ಫಸ್ಟ್ ಈಗ ನಾವು ಕ್ವಶನ್ನ ಓದೋಣ. ಎ ಸರ್ಕಸ್ ಆರ್ಟಿಸ್ಟ್ ಈಸ್ ಕ್ಲೈಂಬಿಂಗ್ ಎ 20 ಮೀಟರ್ ಲಾಂಗ್ ರೋಪ್. ಏನು ಮಾಡ್ತಿದ್ದಾನೆ ಅವನೊಬ್ಬ ಸರ್ಕಸ್ ಆರ್ಟಿಸ್ಟ್? 20 ಮೀಟರ್ ಈಸ್ ಕ್ಲೈಂಬಿಂಗ್ ಎ 20 ಮೀಟರ್ ಲಾಂಗ್ ರೋಪ್. ಅಂದರೆ ಒಂದು 20 ಮೀಟರ್ ಉದ್ದ ಇರುವಂಥ ಒಂದು ರೋಪ್ನ ಹಿಡ್ಕೊಂಡು ಹತ್ತುತ್ತಾ ಇದ್ದಾನೆ ಅವನು. ಯಾರು? ಸರ್ಕಸ್ ಆರ್ಟಿಸ್ಟ್. ವಿಚ್ ಈಸ್ ಟೈಟ್ಲಿ ಸ್ಟ್ರೆಚ್ಡ್ ಆ್ಯಂಡ್ ಟೈಡ್ ಫ್ರಮ್ ದ ಟಾಪ್ ಆಫ್ ದ ವರ್ಟಿಕಲ್ ಪೋಲ್. ಅಂದರೆ ಒಂದು ವರ್ಟಿಕಲ್ ಪೋಲ್ ಇದೆ, ಅದ್ರದ್ದು ಟಾಪ್ ಅಂದರೆ ಅದ್ರ ಮೇಲ್ಗಡೆ ಭಾಗಕ್ಕೆ ಆ ರೋಪ್ನ ಟೈಟಾಗಿ ಕಟ್ಟಿದ್ದಾರೆ. ವಿಚ್ ಈಸ್ ಟೈಟ್ಲಿ ಸ್ಟ್ರೆಚ್ಡ್ ಆ್ಯಂಡ್ ಟೈಡ್ ಅಂದರೆ ಟೈಟಾಗಿ ಸ್ಟ್ರೆಚ್ ಮಾಡಿ ಎಳೆದು ಕಟ್ಟಿದ್ದಾರೆ. ಯಾವುದನ್ನ? ಆ 20 ಮೀಟರ್ ಲಾಂಗ್ ರೋಪ್ನ. ಅರ್ಥ ಆಗ್ತಿದೆಯಾ ನಿಮಗೆ ನಾನು ಹೇಳೋದು? ಟಾಪ್ ಆಫ್ ದ ವರ್ಟಿಕಲ್ ಪೋಲ್ ಫ್ರಮ್ ಆಫ್ ದ ಗ್ರೌಂಡ್. ಫೈಂಡ್ ದ ಹೈಟ್ ಆಫ್ ದ ಪೋಲ್. ನಮಗೇನು ಬೇಕು ಇವಾಗ? ಹೈಟ್ ಆಫ್ ದ ಪೋಲ್ ಬೇಕು. ಇಫ್ ದ ಆ್ಯಂಗಲ್ ಮೇಡ್ ಬೈ ದ ರೋಪ್, ದ ಗ್ರೌಂಡ್ ಲೆವೆಲ್ ಈಸ್ 30 ಡಿಗ್ರಿ. ಆ ರೋಪಿಂದ ಪೋಲಿಗೆ ಆ್ಯಂಗಲ್ ಏನು ಫಾರ್ಮ್ ಆಗ್ತಿದೆ ಅದನ್ನು ಕೊಟ್ಟಿದ್ದಾನೆ ಅವನು. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಪೋಲ್ ಇದೆ ಅಂತ ಹೇಳ್ತಿದ್ದಾನೆ. ಸರಿಪ್ಪ, ಒಂದು ಪೋಲ್ನ ನಾನು ಹಾಕ್ಕೋತೀನಿ ಈಗ. ಪೋಲ್ ಅಂದರೆ ಏನು? ಒಂದು ಸ್ಟ್ರೈಟ್ ಲೈನ್ ಉದ್ದಕ್ಕೆ ಹಿಂಗಿದೆ, ವರ್ಟಿಕಲ್ ಲೈನ್ ಅಲ್ವಾ? ಇದೇ ಒಂದು ಪೋಲ್ ಇದೆ. ಆಯಿತು, ಒಂದು ಪೋಲ್ ಕೊಟ್ಟಿದ್ದಾನೆ, ಹಾಕಿದ್ದೀನಿ. ಎ ಸರ್ಕಸ್ ಆರ್ಟಿಸ್ಟ್ ಇಸ್ ಕ್ಲೈಂಬಿಂಗ್ ಎ 20 ಮೀಟರ್ ಲಾಂಗ್ ರೋಪ್. ಒಂದು 20 ಮೀಟರ್ ಲಾಂಗ್ ರೋಪ್ ಇದೆ. ವಿಚ್ ಈಸ್ ಟೈಟ್ಲಿ ಸ್ಟ್ರೆಚ್ಡ್ ಆ್ಯಂಡ್ ಟೈಡ್ ಅಟ್ ಟಾಪ್ ಆಫ್ ದ ವರ್ಟಿಕಲ್ ಪೋಲ್. ಇದು ವರ್ಟಿಕಲ್ ಪೋಲು. ಈ ಟಾಪಿಂದ ಆ ಥ್ರೆಡ್ನ ಟೈಟಾಗಿ ಕಟ್ಟಿದ್ದಾರೆ ಅಂದರೆ ಅದು ಹಿಂಗೆ ಬರುತ್ತೆ. ದಿಸ್ ಈಸ್ ವಾಟ್? ಇದೇನಿದು? 20 ಮೀಟರ್ಸ್ ಲಾಂಗ್ ರೋಪ್. ಅವನೇನು ಹೇಳಿದ್ದಾನೆ? ಈ ರೋಪ್ನ ಟಾಪ್ ಆಫ್ ದ ವರ್ಟಿಕಲ್ ಪೋಲ್ಗೆ ಟೈಟಾಗಿ ಕಟ್ಟು ಎಳೆದಿದ್ದೀವಿ ಅಂತ ಹೇಳ್ತಿದ್ದಾನೆ. ಸೊ ದಿಸ್ ವಿಲ್ ಫಾರ್ಮ್ ಆ್ಯನ್ ಆ್ಯಂಗಲ್ 30 ಡಿಗ್ರಿ ವಿತ್ ದ ವರ್ಟಿಕಲ್ ಲೈನ್. ಈ ಲೈನ್ ಜೊತೆ ಇದು 30 ಡಿಗ್ರಿ ಆ್ಯಂಗಲ್ ಫಾರ್ಮ್ ಮಾಡ್ತಿದೆ ಅಂತ ಹೇಳ್ತಿದ್ದಾನೆ. ಅಂದರೆ ಆ್ಯಂಗಲ್ ಫಾರ್ಮ್ ಬೈ ದಿಸ್ ಲೈನ್. ಇದು ಇಲ್ಲಿಂದ ಇವಾಗ ಹಿಂಗೆ ಹೇಳೋದು ಹಿಂಗೆ ಬಿಟ್ಟಾಗ ಈ ದಾರ ಈ ಪೋಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ? ಇದು ನಮ್ಮದು ಬೇಸು ಅಲ್ವಾ? ದಿಸ್ ಈಸ್ ಅವರ್ ಬೇಸ್ ಅಂದರೆ ನಮ್ಮದು ಅಡ್ಜಸೆಂಟ್ ಸೈಡ್. ಇದು ಹೈಟ್ ಆಫ್ ದ ಪೋಲ್, ಹೈಟ್ ಅಥವಾ ಆಪೋಸಿಟ್ ಸೈಡ್. ಇದು ಹೈಪೋಟಿನಿಯಸ್
ಅಲ್ವಾ. ಸೊ ಇದು ತೀಟಾ. ಈ ಆ್ಯಂಗಲ್ ಕೊಟ್ಟಿದ್ದಾನೆ, ಎಷ್ಟು ಅಂತ ಕೊಟ್ಟಿದ್ದಾನೆ ಅವನು. ಈ ಲೈನ್ ಈಗ ನೋಡಿ, ಇದು ಒಂದು ಪೋಲ್, ವರ್ಟಿಕಲ್ ಪೋಲ್ ಇದೆ, ಇಲ್ಲಿ ಒಂದು ರೋಪ್ ಏನಾದರೂ 20 ಮೀಟರ್ಸ್ ಲಾಂಗ್ ರೋಪ್ನ ಟೈಟಾಗಿ ಈ ಪೋಲ್ ಟಾಪಲ್ಲಿ ಕಟ್ಟಿ ಅದನ್ನು ಎಳೆದು ಬಿಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ. ಈ ಲೆಂತ್ ನಮಗೆ ಗೊತ್ತು, ಈ ಲೆಂತ್. ಇವಾಗ ನಾವು ಇದನ್ನು ಎ ಬಿ, ಇದು ಓ, ಇಲ್ಲಿರೋದು ಎ ಬಿ ಓ ಅಂತ ತಗೊಂಡ್ರೆ ಈ ಓ ಎ ಗೊತ್ತು. ಓ ಎ ಅನ್ನೋದು ಲೆಂತ್ ಆಫ್ ದ ಓ ಎ. ವಾಟ್ ಈಸ್ ಓ ಎ? ಈಸ್ ಲೆಂತ್ ಆಫ್ ದ ರೋಪ್. ಲೆಂತ್ ಆಫ್ ದ ರೋಪ್ ವಿಚ್ ಈಸ್ ಗಿವನ್ ಟು ಅಸ್, ವಿಚ್ ಈಸ್ ಈಕ್ವಲ್ ಟು 20 ಮೀಟರ್ಸ್. ಅದು ಕೊಟ್ಟಿದ್ದಾನೆ ನಮಗೆ. ಅರ್ಥ ಆಯ್ತಾ. ಆ್ಯಂಡ್ ಆ್ಯಂಗಲ್ ನಾನು ಇಲ್ಲೇನು ಹೇಳ್ತಿದ್ದಾನೆ, ಪೋಲ್ ಆ್ಯಂಡ್ ಫೈಂಡ್ ದ ಹೈಟ್ ಆಫ್ ದ ಪೋಲ್. ಇದು ನಮಗೆ ಫೈಂಡ್ ಔಟ್ ಮಾಡಬೇಕು. ಹೈಟ್ ಆಫ್ ದ ಪೋಲ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಬಿ. ವಾಟ್ ಈಸ್ ಎ ಬಿ ಅಂತ ಕೇಳ್ತಿದ್ದಾನೆ. ಎ ಬಿನ ಫೈಂಡ್ ಔಟ್ ಮಾಡ್ರಿ. ಇದು ಹೈಟ್. ಹೈಟ್ ಈಸ್ ನಥಿಂಗ್ ಬಟ್ ಎ ಬಿ. ಅದು ನಮಗೆ ಬೇಕು, ನಾವು ಫೈಂಡ್ ಔಟ್ ಮಾಡಬೇಕು ಅದನ್ನು. ವಾಟ್ ಈಸ್ ಹೈಟ್ ಆಫ್ ದ ಪೋಲ್ ಇಫ್ ದ ಆ್ಯಂಗಲ್ ಮೇಡ್ ಬೈ ದ ರೋಪ್. ಆ್ಯಂಗಲ್ ಮೇಡ್ ಬೈ ದ ರೋಪ್ ಅಂದರೆ ಈ ರೋಪ್ ಅನ್ನೋದು ಈ ಗ್ರೌಂಡ್ ಲೆವೆಲ್ ಜೊತೆಯಲ್ಲಿ 30 ಡಿಗ್ರಿ ಆ್ಯಂಗಲ್ನ ಫಾರ್ಮ್ ಮಾಡ್ತಿದೆ. ತೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ತೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ಇವಾಗ ನಮಗೆ ಕನೆಕ್ಷನ್ ಯಾವ್ಯಾವ ಸೈಡಿಗೆ ಬೇಕು, ನನಗೆ ಈ ಸೈಡ್ ಗೊತ್ತು, ಈ ಸೈಡ್ನ ಫೈಂಡ್ ಔಟ್ ಮಾಡಬೇಕು, ಈ ಆ್ಯಂಗಲ್ ನನಗೆ ಗೊತ್ತಿದೆ. ವಾಟ್ ಈಸ್ ಅ ಸಿಗ್ನೋಮೆಟ್ರಿಕ್ ರೇಷಿಯೋ ವಿಟ್ ಕನೆಕ್ಟ್ಸ್ ಹೈಪೋಟಿನಿಯಸ್ ಆ್ಯಂಡ್ ಆಪೋಸಿಟ್ ಸೈಡ್? ನಿಮಗೆ ಗೊತ್ತಿರಬೇಕಿದು ಯಾವುದು. ವಿಚ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕನೆಕ್ಟ್ಸ್ ಹೈಪೋಟಿನಿಯಸ್ ಆ್ಯಂಡ್ ಆಪೋಸಿಟ್ ಸೈಡ್? ಹಾಂ ಹೇಳಿ. ಎಸ್, ವಿ ನೋ that sin theta or sin of this angle 30 is nothing but opposite side by hypotenuse. Opposite side ಅಂದರೆ AB divided by AO. ಸೊ ನನಗೆ ಎ ಬಿ ಗೊತ್ತಿಲ್ಲ, ಬಟ್ ನಂಗೆ ಸೈನ್ ತೀಟಾ ಗೊತ್ತು ಮತ್ತು ಎ ಓನು ಗೊತ್ತು. ಎ ಬಿ ಬೇಕಂದಾಗ ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿ ಎ ಓ ಇಂಟು sin 30. Now you know the value of OA. He has given that. What is that? 20. And sin of 30 degree. What is sin of 30 degree? 1/2. ಇದು ನಿಮಗೆ ಗೊತ್ತಿರಬೇಕು. ನಾನು ನಿಮ್ಗೆ ಹೇಳಿದ್ದೆ ಈ ಟೇಬಲ್ ನೋಡಿ. sin 30 is ಎಷ್ಟು? 1/2. ಇದು ನೆನ್ಪಿಟ್ಕೋಬೇಕು. ಈ ಥರ ಟೇಬಲ್ ಫಾರ್ಮ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ. ಈ ಪ್ರಾಬ್ಲಮ್ಸಲ್ಲಿ ಎಲ್ಲ ಪ್ರಾಬ್ಲಮ್ಸಲ್ಲೂ ಟೈನ್ ರೇಷಿಯೋಗೆ ಬರ್ಬೋದು, ಕಾಸ್ ರೇಷಿಯೋ ಬರ್ಬೋದು, ಟ್ಯಾನ್ ರೇಷಿಯೋ ಬರ್ಬೋದು. ಎಲ್ಲದಕ್ಕೂ ವ್ಯಾಲ್ಯೂಸ್ ನಿಮಗೆ ಗೊತ್ತಿರಬೇಕು. ಸೊ sin 30 ಡಿಗ್ರಿ ಈಸ್ ಈಕ್ವಲ್ ಟು 1/2. ಸೊ ವ್ಯಾಲ್ಯೂನ ಇಲ್ಲಿ ಹಾಕಿದ್ದೀನಿ. ಸೊ ಎಷ್ಟಾಯಿತು ನಿಮ್ಮದು ಎ ಬಿ? ಈಗ ಎ ಬಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ನಮಗೇನು ಫೈಂಡ್ ಔಟ್ ಮಾಡಬೇಕಾಗಿತ್ತು? ಹೈಟ್, ದಟ್ ಈಸ್ ನಥಿಂಗ್ ಬಟ್ 10 ಸೆಂಟಿಮೀಟರ್ಸ್. ಅರ್ಥ ಆಯ್ತಾ. ಎ ಬಿ ಈಸ್ ನಥಿಂಗ್ ಬಟ್ 10 ಸೆಂಟಿಮೀಟರ್, ಸಾರಿ 10 ಮೀಟರ್. ಮೀಟರಲ್ಲಿ ಕೊಟ್ಟಿದ್ದಾನಲ್ವ ಅವನು. ಸೊ ಇಟ್ ವಿಲ್ ಬಿ 10 ಮೀಟರ್. ಅರ್ಥ ಆಯ್ತಾ. ಸೊ ನಾವು ಅಲ್ಲಿ ಏನು ಕೊಟ್ಟಿದ್ದ ಅವನು, ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಎ ಸರ್ಕಸ್ ಆರ್ಟಿಸ್ಟ್ ಕ್ಲೈಂಬಿಂಗ್ ಎ 20 ಮೀಟರ್ ಲಾಂಗ್ ರೋಪ್. ಒಂದು 20 ಮೀಟರ್ ಲಾಂಗ್ ಉದ್ದವಾಗಿರೋ ಒಂದು ಹಗ್ಗನ ಟಾಪ್ ಆಫ್ ದ ವರ್ಟಿಕಲ್ ಪೋಲ್ಗೆ ಕಟ್ಬಿಟ್ಟು ಅಲ್ಲಿಂದ ಸ್ಟ್ರೈಟಾಗಿ ಅದನ್ನು ಎಳೆದು ಸ್ಟ್ರೆಚ್ ಮಾಡಿ ಎಳೆದು ಬಿಟ್ಟಿದ್ದಾರೆ. ಆ ಲೈನ್ ರೋಪ್ ಏನು ಮಾಡುತ್ತೆ, ಈ ಬೇಸ್ ಲೆವೆಲ್ಗೆ ಗ್ರೌಂಡ್ ಲೆವೆಲಲ್ಲಿ 30 ಡಿಗ್ರೀಸ್ನ ಫಾರ್ಮ್ ಮಾಡ್ತಿದೆ. ಸೊ ನೀವು ಹೇಳಿ ಹೈಟ್ ಆಫ್ ದ ಪೋಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾನೆ. ಅಂದರೆ ನನಗೆ ಹೈಪೋಟಿನಿಯಸ್ ಕೊಟ್ಟಿದ್ದಾನೆ ಮತ್ತು ಆ್ಯಂಗಲ್ ಕೊಟ್ಟಿದ್ದಾನೆ, ಆಪೋಸಿಟ್ ಸೈಡ್ ಎಷ್ಟು ಅಂತ ಕೇಳ್ತಿದ್ದಾನೆ ಅವನು. ಸೊ ಹೈಪೋಟಿನಿಯಸ್ ಮತ್ತು ಆಪೋಸಿಟ್ ಆ್ಯಂಗಲ್ನ ಕನೆಕ್ಟ್ ಮಾಡುವಂಥ ಸೈನ್ ರೇಷಿಯೋ ಈಸ್ ಸೈನ್ ರೇಷಿಯೋ. sin 30, ಸೈನ್ ಆಫ್ ದಿಸ್ ಆ್ಯಂಗಲ್ ವಿಲ್ ಬಿ ಆಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್. ಅಪೋಸಿಟ್ ಸೈಡ್ ಅಂದರೆ ಎ ಬಿ, ಹೈಪೋಟಿನಿಯಸ್ ಅಂದರೆ ಓ ಎ. ಎ ಬಿ ಈಸ್ ಈಕ್ವಲ್ ಟು ಓ ಎ ಇಂಟು sin 30. sin 30 ಈಸ್ 1/2. ಸೊ ಎ ಬಿ ಈಸ್ 10 meters. ಎ ಬಿ ಈಸ್ ದ ಹೈಟ್ ಆಫ್ ದ ವರ್ಟಿಕಲ್ ಪೋಲ್. ಅರ್ಥ ಆಯ್ತಲ್ವಾ. ಸೊ ನಾವು ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ಏನು ಹೇಳ್ತಿದ್ದಾನೆ? ಎ ಟ್ರೀ ಬ್ರೋಕ್ಸ್ ಡ್ಯೂ ಟು ಸ್ಟ್ರಾಮ್ and the broken part bends so that the top of the tree touches the ground, making an angle 30 degree with it. The distance between the foot of the tree to the point where the top touches the ground is 8 meters. Find the height of the tree. So ಈಗ ಏನು ಮಾಡಬೇಕು? ಫಸ್ಟ್ ಒಂದು ಟ್ರೀ ಇದೆ ಅಲ್ವಾ. ಫಸ್ಟ್ ಒಂದು ಟ್ರೀ ಇದೆ. ಆ ಟ್ರೀನ ಬರಿತೀನಿ ನಾನಿಲ್ಲಿ ನಿಮಗೆ ಸರಿಯಾಗಿ. ಇದು ಸ್ವಲ್ಪ ಗಮನ ಇಡಬೇಕಿಲ್ಲಿ.
ನಾನೀಗ ಟ್ರೀನ ಎ ಬಿ ಅಂತಲೇ ರೆಪ್ರೆಸೆಂಟ್ ಮಾಡಿರ್ತೀನಿ, ಇರಲಿ ಹಾಗೆ ಇರಲಿ. ಈ ಟ್ರೀಗೆ ಒಂದು ಬಿಕಾಸ್ ಆಫ್ ದ ಸ್ಟ್ರಾಮ್ ಈ ಟ್ರೀ ಏನಾಗುತ್ತೆ ಅರ್ಧಕ್ಕೆ ಕಟ್ ಆಗಿಬಿಡುತ್ತೆ. ಒಂದು ಸ್ಟ್ರಾಮ್ ಬಂದು ಹೊಡೆದಾಗಿಲ್ಲಿ ಈ ಟ್ರೀ ಏನಾಗುತ್ತೆ ಕಟ್ ಆಗುತ್ತೆ. ಕಟ್ ಆದರೆ ಈ ಉಳಿದಿದ್ದ ಭಾಗ ಏನಿದೆ ಇದೇನಾಗ್ತಿದೆ ಅಂತ ಹೇಳ್ತಿದ್ದೆ ನಾನು, ಟಾಪ್ ಆಫ್ ದ ಟ್ರೀ ಟಚಸ್ ದ ಗ್ರೌಂಡ್. ಈ ಟಾಪ್ ಆಫ್ ದ ಟ್ರೀ, ಈ ಟ್ರೀ ಮುರಿದೋಗಿ ಆ ಮುರಿದು ಮೇಲ್ಗಡೆ ಇರೋ ಭಾಗ ಏನಾಗಿದೆ ಅದು ಬಂದು ನೆಲಕ್ಕೆ ಉರುಳಿದೆ. ಅಂದರೆ ಈ ಪೋರ್ಷನ್ ಏನಿದೆ ಇದನ್ನು ನಾನು ಸಿ ಅಂತ ತಗೋತೀನಿ, ಇದು ಇಲ್ಲಿ ಬಂದು ಬೀಳ್ತಾ ಇದೆ. ಅರ್ಥ ಆಗ್ತಿದೆ ನಿಮ್ಗೆ ನಾನು ಹೇಳೋದು? ಇದೇ ಪೋರ್ಷನ್ನು ಎ ಸಿ, ಇಲ್ಲೇನಿದೆ ಎ ಸಿ ಅದು ಕಟ್ಟಾಗಿ ನೆಲಕ್ಕೆ ಬಂದು ಬೀಳ್ತಿದೆ. ಅದನ್ನೇ ಅವನು ಹೇಳ್ತಿದ್ದಾನೆ, ಇಟ್ ಬೆಂಡ್ಸ್ ಸೋ ದಟ್ ದ ಟಾಪ್ ಆಫ್ ದ ಟ್ರೀ ಅಂದರೆ ಈ ಪೋರ್ಷನ್, ಟಾಪ್ ಆಫ್ ದ ಟ್ರೀ ಟಚಸ್ ದ ಗ್ರೌಂಡ್. ಟಾಪ್ ಆಫ್ ದ ಟ್ರೀ ಟಚಸ್ ದ ಗ್ರೌಂಡ್. ಇಟ್ ಈಸ್ ಟಚಿಂಗ್ ದ ಗ್ರೌಂಡ್. ಆಮೇಲಿನ ಏನು ಕೊಟ್ಟಿದ್ದಾನೆ ಅವನು, ಆ್ಯಂಡ್ ಮೇಕಿಂಗ್ ಎನ್ ಆ್ಯಂಗಲ್ 30 ವಿತ್ ಇಟ್. ಆ ಗ್ರೌಂಡ್ಗೆ ಟಚ್ ಮಾಡಿ ಅದ್ರ ಜೊತೆಯಲ್ಲಿ 30 ಡಿಗ್ರಿ ಆ್ಯಂಗಲ್ನ ಫಾರ್ಮ್ ಮಾಡ್ತಾ ಇದೆ, 30 ಡಿಗ್ರಿ ಆ್ಯಂಗಲ್ನ ಫಾರ್ಮ್ ಮಾಡ್ತಿದೆ. ಆಮೇಲೆ ಇನ್ನೂ ಒಂದು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಟ್ರೀ. ಫೂಟ್ ಆಫ್ ದ ಟ್ರೀ ಅಂದರೆ ಇದು, ಟಾಪ್ ಆಫ್ ದ ಟ್ರೀ ಈಸ್ ದಿಸ್ ಒನ್, ದಿಸ್ ಈಸ್ ನಥಿಂಗ್ ಬಟ್ ಫೂಟ್ ಆಫ್ ದ ಟ್ರೀ. ಫೂಟ್ ಆಫ್ ದ ಟ್ರೀಯಿಂದ ಇರೋ ಮತ್ತು ಈ ನೆಲಕ್ಕೆ ಬಿತ್ತಲ್ಲ ಟಾಪ್ ಪೋರ್ಷನು, ಇವೆರಡಕ್ಕೂ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 8 ಮೀಟರ್ಸ್ ಅಂತ ಕೊಟ್ಟಿದ್ದಾನೆ ಅವನಲ್ಲಿ, 8 ಮೀಟರ್ಸ್. ಅರ್ಥ ಆಗ್ತಿದೆಯಾ? ಸೊ ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಹೈಟ್ ಆಫ್ ದ ಟ್ರೀ. ಹೈಟ್ ಆಫ್ ದ ಟ್ರೀ ಇಸ್ ಹೌ ಮಚ್, ಎ ಬಿ ಫುಲ್ ಲೆಂತ್ ಏನಿದೆ ಅದು ನಂದು ಹೈಟ್ ಆಫ್ ದ ಟ್ರೀ. ಓಕೆನಾ? ಸೊ ಈ ಪಾಯಿಂಟ್ನ ನಾನು ಈ ಸದ್ಯಕ್ಕೆ ಓ ಅಂತ ತೊಗೊಂಡಿರ್ತೀನಿ. ಇಲ್ಲಿ ಸಲ್ಯೂಷನ್ ಬರೆಯೋಕ್ಕೆ ಶುರು ಮಾಡಿ. ಲೆಟ್ height of the tree is equal to, what is your height of the tree pa? AB. Height of the tree is AB, and this AC is equal to OC. AC is equal to OC. ಯಾಕೆ ಈ ಎ ಸಿ ಅನ್ನೋ ಈ ಭಾಗನೇ ಕಟ್ಟಾಗಿ ಇಲ್ಲಿ ಬಂದು ಬಿದ್ದಿರೋದು. ಅರ್ಥ ಆಗತ್ತಾ? ಆ ದೊಡ್ಡ ಮರ ಏನಿದೆ ಅದು ಸ್ಟ್ರಾಮಿಂದ ಕಟ್ ಆಗಿದೆ. ಮರ ಕಟ್ ಆದಾಗ ಆ ಮೇಲೆ ಇರೋ ಪೋರ್ಷನ್ನು ನೆಲಕ್ಕೆ ಬಂದು ಬಿದ್ದಿದೆ ಅಂದರೆ ಇಲ್ಲಿಂದ ಇಲ್ಲಿ ಏನಿದೆ ಈ ಭಾಗನೇ ಈ ಥರ ಬಂದು ಇಲ್ಲಿ ಬಿದ್ದಿರೋದು. ಹಾಗಾಗಿ ಈ ಎ ಸಿ ಇಸ್ ಈಕ್ವಲ್ ಟು ಓ ಸಿ. ಮತ್ತು ಇನ್ನೇನು ಕೊಟ್ಟಿದ್ದಾನಪ್ಪ ನಮಗವನು, ಬಿ ಓ. ಈ ನೆಲಕ್ಕೆ ಬಿದ್ದಿದೆಯಲ್ಲ ಈ ಟಾಪ್ ಪೋರ್ಷನ್ನು, ಅದಕ್ಕೂ ಮತ್ತು ಫೂಟ್ ಆಫ್ ದ ಟ್ರೀ ಈ ಎರಡಕ್ಕೂ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ತಿದ್ದಾನೆ, 8 ಮೀಟರ್ಸ್ ಅಂತ ಹೇಳ್ತಿದ್ದಾನೆ. ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ. ಮತ್ತು ಇದಕ್ಕೆ ನೆಲಕ್ಕೆ ಬೀಳತ್ತಲ್ವ ಈ ಮರದ ಭಾಗ, ಇದು ಈ ಫೂಟ್ ಆಫ್ ದ ಲೈನ್ ಜೊತೆಯಲ್ಲಿ ನಮಗೆ ಒಂದು ಹ್ಯಾಂಗಲ್ನ ಫಾರ್ಮ್ ಮಾಡ್ತಿದೆ. ದ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊ ಈಗ ನನಗೆ ಯಾವ್ಯಾವ್ದು ಗೊತ್ತು ಅದು ನೋಡ್ಕೊಳ್ಳಿ. ಅಡ್ಜಸೆಂಟ್ ಸೈಡ್, ಇದು ನಮ್ಮ ಪ್ರಕಾರ ಇದು ಅಡ್ಜಸೆಂಟ್ ಸೈಡ್, ಇದು ಆಪೋಸಿಟ್ ಸೈಡ್, ಇದು ಹೈಪೋಟಿನಿಯಸ್. ಸೊ ನಮಗೆ ಏನು ಬೇಕು, ನಮ್ಮ ಹತ್ರ ಏನಿದೆ ಅದನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ಗಮನಿಸ್ಕೊಳ್ಳಿ. ಈಗ ಅಡ್ಜಸೆಂಟ್ ಸೈಡ್ ಗೊತ್ತು, ಒಂದು ಹ್ಯಾಂಗಲ್ ಗೊತ್ತು, ಆಪೋಸಿಟ್ ಸೈಡು ಫೈಂಡ್ ಔಟ್ ಮಾಡಬೇಕು, ಹೈಪೋಟಿನಿಯಸ್ಸು ಸೈಡ್ ಕಂಡಕ್ಟ್ ಮಾಡಬೇಕು. 1 by 1 ಕಂಡಿಡಿರಿ. ಯಾಕೆ 1 by 1 ಕಂಡಿಡಿರಿ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ನಿಮಗೆ, ಯಾಕಂದರೆ ಆಪೋಸಿಟ್ ಸೈಡು ಮತ್ತು ಅಡ್ಜಸೆಂಟ್ ಸೈಡ್ಗೂ ರಿಲೇಷನ್ನು ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಡುತ್ತೆ. ಮತ್ತು ಹೈಪೋಟಿನಿಯಸ್ಗೂ ಅಡ್ಜಸೆಂಟ್ ಸೈಡ್ಗೂ ರಿಲೇಷನ್ನ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಡುತ್ತೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ ನನಗೆ ಲೆಂತ್ ಆಫ್ ದ ಟ್ರೀ ಬರುತ್ತೆ. ಯಾಕೆ ಹೇಳಿ, ಎ ಬಿ ಇದು ಅರ್ಧ ಪೋರ್ಷನ್ ಆಫ್ ದ ಟ್ರೀ ಆ್ಯಂಡ್ ಇದು ಅರ್ಧ ಪೋರ್ಷನ್ ಆಫ್ ದ ಟ್ರೀ. ನನಗೆ ಟೋಟಲ್ ಟ್ರೀದು ಲೆಂತ್ ಬೇಕಾಗಿದ್ದಾಗ ದಿಸ್ ಎ ಬಿ ಸಿ ಬಿ ಪ್ಲಸ್ ಓ ಸಿ ಹಾಕ್ಕೋಬೇಕು. ಅರ್ಥ ಆಗುತ್ತಾ ನಿಮಗೆ? ಸೊ ಟೋಟಲ್ ದಿಸ್ ಈಸ್ ಎ ಬಿ ಅಂದರೆ ಏನು, ಎ ಸಿ ಪ್ಲಸ್ ಸಿ ಬಿ. ಇಲ್ಲಿ ನಾನೇನು ಹೇಳಿದೆ, ಎ ಸಿ ಇಸ್ ಈಕ್ವಲ್ ಟು ಓ ಸಿ ಅಂತ ಹೇಳಿರೋದ್ರಿಂದ ಈ ಟೋಟಲ್ ಲೆಂತ್ ನನಗೇನಾಗುತ್ತೆ, ಎ ಸಿನ ನಾನು ಓ ಸಿ ಪ್ಲಸ್ ಸಿ ಬಿ ಅಂದರೆ ನನಗೆ ಇವೆರಡನ್ನು ಆ್ಯಡ್ ಮಾಡಿದ್ರೆ, ಈ ಲೆಂತು ಮತ್ತು ಈ ಲೆಂತು ಎರಡನ್ನು ಆ್ಯಡ್ ಮಾಡಿದ್ರೆ ನನಗೆ ಟೋಟಲ್ ಲೆಂತ್ ಆಫ್ ದ ಟ್ರೀ ಸಿಗುತ್ತೆ. ಹಾಗಾಗಿ ನನಗೆ ಇವಾಗ ಆಪೋಸಿಟ್ ಸೈಡು ಬೇಕು, ಹೈಪೋಟಿನಿಯಸ್ಸು ಬೇಕು. ಎರಡನ್ನೂ ಒಂದೇ ಸರ್ತಿ ಫೈಂಡ್ ಔಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಎರಡನ್ನು ಈ ಮೂರನ್ನು ಜೊತೆ ಕನೆಕ್ಟ್ ಮಾಡೋಕ್ಕೆ ಯಾವುದೂ ಇಲ್ಲ. ನನಗೆ ಅಡ್ಜಸೆಂಟ್ ಸೈಡ್ಗೆ ಆಪೋಸಿಟ್ ಸೈಡ್ಗೆ ಬೇಕಂದರೆ ನಾನು ಟ್ಯಾನ್ ರೇಷಿಯೋ ತೊಗೋಬೋದು ಅಲ್ವಾ. ಫಸ್ಟ್ ಐ ವಿಲ್ ಕನ್ಸಿಡರ್ tan ratio of the 30 degree. What is tan ratio? Opposite side by adjacent side. ಅಂದರೆ CB divided by BO. ಸೊ ನನಗೆ CB ಗೊತ್ತಿಲ್ಲ ಅಲ್ವಾ. CB is equal to BO into tan 30. BO into
tan 30. CB is equal to now BC ಅಥವಾ CB. BO ಕೊಟ್ಟಿದ್ದಾನಲ್ವ ನಮಗೆ, BO ಗೊತ್ತಿದೆ 8 ಮತ್ತು tan 30. ಅಗೇನ್ ಟೇಬಲ್. ವಾಟ್ ಈಸ್ tan 30? 1/√3. 1/√3. 8 ಇಂಟು 1/√3. ಸೊ ಇದೇನಾಗುತ್ತೆ 8 ಡಿವೈಡೆಡ್ ಬೈ √3. ಸೊ ಇರಲಿ, ಇದನ್ನ ಇಕ್ವೇಷನ್ ನಂಬರ್ 1 ಅಂತ ಅಲ್ಲಿ ಇಟ್ಕೊಂಡಿರಿ. ನಮ್ಗೆ ಇನ್ನೂ ಒಂದು ಸೈಡ್ ಬೇಕಲ್ಲ, BC ಸಿಕ್ತು ಮತ್ತು CB ಸಿಕ್ತು, OCನೂ ಬೇಕಲ್ವ ನನಗೆ. OC ಅಂದರೆ ಐಪೋಟಿನಿಯಸ್. ಐಪೋಟಿನಿಯಸ್ನ ಮತ್ತು ಅಡ್ಜಸೆಂಟ್ ಸೈಡ್ನ ಯಾವ ರೇಷಿಯೋ ಕನೆಕ್ಟ್ ಮಾಡುತ್ತೆ? ಯಾವುದು? ಎಸ್, ಕಾಸ್ ಅಲ್ವಾ? ಕಾಸ್ ಆಫ್ ದ ಆ್ಯಂಗಲ್ 30. ನಾವು ಕನ್ಸಿಡರ್ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿ ಅಂದರೆ ಏನಪ್ಪ? ವಾಟ್ ಈಸ್ ದ ಕಾಸ್? ಅಡ್ಜಸೆಂಟ್ ಸೈಡ್ ಬೈ ಐಪೋಟೆನ್ಯೂಸ್ ಅಂದರೆ BO ಡಿವೈಡೆಡ್ ಬೈ adjacent side by hypotenuse. What is adjacent side by hypotenuse? Adjacent side is and OCO. ನನಗೆ CO ಬೇಕು. CO ಬೇಕಂದರೆ ಇದನ್ನ ಈ ಕಡೆ ತಗೊಂಡ್ರೆ BO ಡಿವೈಡೆಡ್ ಬೈ ಕಾಸ್ ಆಫ್ 30 ಡಿಗ್ರಿ. ಸೊ ನಾವು CO ಎಷ್ಟಾಗುತ್ತೆ? BO ನಮಗೆ ಗೊತ್ತು. ಎಷ್ಟು BO? 8. ವಾಟ್ ಈಸ್ ಕಾಸ್ 30? ಇಲ್ಲ ಇದೆ ನೋಡಿ. ಕಾಸ್ 30 ಈಸ್ √3/2. ಕಾಸ್ 30 ಈಸ್ √3 ಡಿವೈಡೆಡ್ ಬೈ 2. ಸೊ ಈ ಡಿನಾಮಿನೇಟರ್ ಏನಾಗುತ್ತೆ? ಮೇಲ್ ಹೋಗುತ್ತೆ, ಹೌದಾ ಅಲ್ವೋ? ಸೊ ಮೇಲ್ ಹೋದಾಗ ಇಟ್ ವಿಲ್ ಬಿಕಮ್ 2 8s 16/√3. ಇಕ್ವೇಷನ್ ನಂಬರ್ 2. ಸೊ ನಮಗೇನು ಬೇಕಾಗಿತ್ತು? ಬೇಸಿಕಲಿ ನಮಗೆ ಬೇಕಾಗಿದ್ದೇನು? ಸೊ ವಿ ನೋ ದ್ಯಾಟ್ height of the tree is equal to what? OC plus CB. OC plus CB. OC ಎಷ್ಟು ಬಂದಿದೆ ನಿಮಗೆ? You got OC as 16/3 plus what is your OBC ಅಥವಾ CB? That is nothing but 8/√3. 8/√3. LCM ತಗೊಳ್ಳಿ. ವಾಟ್ ಈಸ್ LCM ನಾವು? √3 ಈಸ್ ದ LCM. ಎರಡು ಡಿನಾಮಿನೇಟರು ಮತ್ತು LCM ಸೇಮ್ ಇರೋದ್ರಿಂದ ನ್ಯೂಮರೇಟರ್ಸ್ನ ಹಾಗೆ ಬರೀರಿ. ಸೊ ವಾಟ್ ಈಸ್ 16 + 8? 24 ಅಲ್ವಾ? 16 + 8 ಎಷ್ಟು? 24 ಡಿವೈಡೆಡ್ ಬೈ √3. ಆನ್ಸರ್ ಹಿಂಗೆ ಇಟ್ಬಿಡ್ತೀರಾ? ಇಷ್ಟೇ ಇಡ್ತೀರಾ ಆನ್ಸರ್ನ? ಕೆಳಗಡೆ ಯಾವಾಗಲೂ ಆನ್ಸರಲ್ಲಿ ಇರ್ರಾಷನಲ್ ಟರ್ಮ್ ಇರಬಾರ್ದು. ಇರ್ರಾಷನಲ್ ಟರ್ಮ್ ಅಂದರೆ ರೂಟ್ ಏನಿದೆ ಇದು ಇರ್ರಾಷನಲ್ ಟರ್ಮ್ ಅಲ್ವಾ? ಸೊ ಇದನ್ನು ರ್ಯಾಷನಲೈಸ್ ಮಾಡಿ. 24 ಡಿವೈಡೆಡ್ ಬೈ √3 ಇಂಟು √3. √3ನ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 24 √3 ಡಿವೈಡೆಡ್ ಬೈ √3 ಇಂಟು √3 ಅಂದರೆ ಎಷ್ಟಾಗುತ್ತೆ? √3 ಇಂಟು √3 ಈಸ್ √3 ಹೋಲ್ ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು 3. ಅರ್ಥ ಆಗತ್ತಾ? ಸೊ ಇದು ಏನಾಗುತ್ತೆ ಈಗ? √3 ಇಂಟು √3. ದಿಸ್ ವಿಲ್ ಬಿಕಮ್ 24 √3 ಡಿವೈಡೆಡ್ ಬೈ 3. ಸೊ 3 1s 3 8s 24 ಹೌದಾ? 3 8 24. ಸೊ ದಿಸ್ ವಿಲ್ ಬಿ 8√3. ವಾಟ್ ಈಸ್ ದ ಮೀಟರ್? ಸೊ ವಾಟ್ ಈಸ್ ದಿಸ್? ಲೆಂತ್ ಆಫ್ ದ height of the tree is 8√3 meters. 8√3 meters. ಅರ್ಥ ಆಗ್ತಿದೆಯಾ? height of the tree ಎಷ್ಟು ಬಂತು ನಿಮಗೆ? 8√3 meter. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಿದ್ವಿ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಅವನು ಒಂದು ಟ್ರೀ ಇದೆ, ಅದು ಸ್ಟ್ರಾಮಿಂದ ಏನಾಗಿದೆ? ಟ್ರೀ ಕಟ್ ಆಗಿದೆ ಅಂದರೆ ಪೂರ್ತಿ ಟ್ರೀ ಏನು ಕಟ್ಟಾಗಿ ನೆಲಕ್ಕೆ ಬಿದ್ದೋಗಿಲ್ಲ. ಟ್ರೀನ ಅರ್ಧ ಭಾಗ ಕಟ್ಟಾಗಿ ಅದು ನೆಲಕ್ಕೆ ಬಂದು ಬಿದ್ದಿದೆ. ಅಂದರೆ ಈ ಟಾಪ್ ಪೋರ್ಷನ್ ಏನು ಇಲ್ಲಿ ಕಟ್ಟಾಗಿದೆ ಟ್ರೀ ಅಂದರೆ ಈ ಪೋರ್ಷನ್ ಏನಿದೆ ಅದು ಬಂದು ನೆಲದಲ್ಲಿ ಕೂತಿದೆ, ಹಿಂಗೆ ನೆಲಕ್ಕೆ ಬಂದು ಬಿದ್ದಿದೆ. ಈ ಬಿದ್ದಿರೋ ಪೋರ್ಷನ್ನು ಈ ಫೂಟ್ ಆಫ್ ದ ಟ್ರೀಯಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಕೊಟ್ಟಿದ್ದಾನೆ. ಮತ್ತು ಈ ಲೈನ್ ಏನು ಟ್ರೀ ಪೋರ್ಷನ್ ಇಲ್ಲಿ ಬಿದ್ದಿದೆ ಆ ಪೋರ್ಷನ್ನು ಒಂದು ಹ್ಯಾಂಗಲ್ನ ಕ್ರಿಯೇಟ್ ಮಾಡ್ತಿದೆ ಈ ಲೈನ್ ಜೊತೆಲಿ. ಅದು 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಅವನು ನಮ್ಮನ್ನೇನು ಕೇಳ್ತಿದ್ದಾನೆ? ಹೈಟ್ ಆಫ್ ದ ಟ್ರೀ ಎಷ್ಟು ಅಂತ ಕೇಳ್ತಿದ್ದಾನೆ. ಹೈಟ್ ಆಫ್ ದ ಟ್ರೀ ಅಂದರೆ ಈ ಟೋಟಲ್ ಲೆಂತ್. ಈ ಟೋಟಲ್ ಲೆಂತ್ ಅಂದರೆ ಏನೇನಾಗುತ್ತೆ? ಇಲ್ಲಿ ಏನು ಪೋರ್ಷನ್ ಕಟ್ಟಾಗಿ ಬಿದ್ದಿದೆಯೋ ಅದೇ ಪೋರ್ಷನ್ ಇಲ್ಲಿ ಬಿದ್ದಿರೋದು. ಹಾಗಂದ್ರೆ AC ವಿಲ್ ಬಿ ಈಕ್ವಲ್ ಟು OC ಅಥವಾ CO. AC ವಿಲ್ ಬಿ ಈಕ್ವಲ್ ಟು OC ಅಥವಾ CO ಅಲ್ವಾ? ಸೊ ಹಾಗಾಗಿ OC ಈಸ್ ಈಕ್ವಲ್ ಟು AC. ಟ್ರೀ ನಂದು ಲೆಂತ್ ಆಫ್ ದ ಟ್ರೀ ಈಸ್ AB. AB ಅಂದರೆ AC
ಪ್ಲಸ್ ಸಿ ಬಿ, ಎ ಸಿ ಪ್ಲಸ್ ಸಿ ಬಿ. ನಾನೇನು ಹೇಳಿದೆ ನಿಮಗೆ, ಇದೇ ಎ ಸಿ ಈ ಒ ಸಿಗೆ ಈಕ್ವಲ್ಲು. ಹಾಗಾಗಿ ಎ ಸಿ ಈಸ್ ನಥಿಂಗ್ ಬಟ್ ಒ ಸಿ ಪ್ಲಸ್ ಸಿ ಬಿ. ಸೊ ನನಗೆ ಲೆಂತ್ ಆಫ್ ದ ಟ್ರೀ ಬೇಕಂದರೆ ನನಗೆ ಇವೆರಡು ಸೈಡ್ ಬೇಕು. ಯಾವೆರಡು ಸೈಡ್ ಬೇಕು? ಒ ಸಿ ಬೇಕು ಮತ್ತು ಸಿ ಬಿ ಬೇಕು. ನಮ್ಮ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪ್ರಕಾರ ನಮಗೆ ಗೊತ್ತಿರೋ ಪ್ರಕಾರ ಇದು ಆ್ಯಂಗಲ್ಲು, ಇದಕ್ಕೆ ಆಪೋಸಿಟ್ ಇರೋ ಸೈಡ್ನ ನಾವೇನಂತ ಕರಿತೀವಿ? ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಮತ್ತು ಇದು ಅಡ್ಜಸೆಂಟ್ ಸೈಡು, ಇದು ಹೈಪೋಟೆನ್ಯೂಸು. ಸೊ ಇದ್ರ ಪ್ರಕಾರ ನೋಡಿದಾಗ ನಮಗೆ ಸಿ ಬಿ ಅಂದರೆ ನಮ್ಮದು ಆಪೋಸಿಟ್ ಸೈಡ್ ಬೇಕು, ನಮಗೆ ಹೈಪೋಟೆನ್ಯೂಸ್ ಅಂದರೆ ನಮಗೆ ಅಡ್ಜಸೆಂಟ್ ಸೈಡ್ ಬೇಕು ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ ಈಗ, ಅಡ್ಜಸೆಂಟ್ ಸೈಡ್ ಹೈಪೋಟೆನ್ಯೂಸು ಮತ್ತು ಇದು ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದನ್ನು ಕನೆಕ್ಟ್ ಮಾಡುತ್ತೆ ಅಂತ ಫಸ್ಟ್ ನೋಡೋಣ. 1 by 1 ಎರಡು ಸೈಡ್ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ನಾನು ಆಪೋಸಿಟ್ ಸೈಡ್ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಪೋಸಿಟ್ ಸೈಡು ಮತ್ತು ಅಡ್ಜಸೆಂಟ್ ಸೈಡು ಇವೆರಡರ ಮಧ್ಯೆ ರಿಲೇಷನ್ ಕೊಡುವಂಥ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ದಟ್ ಈಸ್ tan. tan is nothing but opposite side by adjacent side ಅಂದರೆ ಸಿ ಬಿ ಡಿವೈಡೆಡ್ ಬೈ ಬಿ ಒ. ಸೊ ಸಿ ಬಿ ಅಥವಾ ಬಿ ಸಿ ಇಸ್ ಈಕ್ವಲ್ ಟು ಬಿ ಒ ಇಂಟು ಟ್ಯಾನ್ 30. ಸೊ ಬಿ ಸಿ ಇಸ್ ಈಕ್ವಲ್ ಟು ಬಿ ಒ ನಮಗೆ ಕೊಟ್ಟಿದ್ದಾನೆ, ಈ ಡಿಸ್ಟೆನ್ಸ್ ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾನೆ 8 meters, ಇಲ್ಲಿ ಹಾಕಿ, ಇಂಟು ಟ್ಯಾನ್ 30. ನಿಮಗೆ ಗೊತ್ತು, ಈ ಟೇಬಲಲ್ಲಿ ನಾವು ತೋರಿಸಿದ್ದೀನಿ ನಿಮಗೆ. ಟ್ಯಾನ್ 30 ಈಸ್ 1/√3. ಟ್ಯಾನ್ 30 ಈಸ್ 1/√3. ಸೊ ಹಾಕಿರಿ 8 into 1/√3 is nothing but 8/√3. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಸಿ. ಅರ್ಧ ಭಾಗ ಸಿಕ್ತು ನನಗೆ, ಟ್ರೀದು ಅರ್ಧ ಭಾಗ ಇಷ್ಟು ಸಿಕ್ತು. ಮತ್ತು ಇದು ಬೇಕಲ್ವ ಈಗ, ಅದಕ್ಕೋಸ್ಕರ ಟ್ರೈ ಮಾಡೋಣ. ಹೈಪೋಟೆನ್ಯೂಸು ಮತ್ತು ಅಡ್ಜಸೆಂಟ್ ಸೈಡ್ನ ಕನೆಕ್ಟ್ ಮಾಡುವಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ಕಾಸ್ ಆಫ್ ದ ಆ್ಯಂಗಲ್ ಈಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಅಂದರೆ ಬಿ ಒ ಡಿವೈಡೆಡ್ ಬೈ ಸಿ ಒ. ಬಿ ಒ ಡಿವೈಡೆಡ್ ಬೈ ಸಿ ಒ. ನನಗೆ ಬಿ ಒ ಗೊತ್ತಿದೆ, ಸಿ ಒ ಬೇಕಾಗಿದೆ. ಸಿ ಒನ ಈ ಕಡೆಗೆ ತೊಗೊಂಡು ಕಾಸ್ 30ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಈ ಟರ್ಮ್ನ ಈ ಕಡೆ ಕಳಿಸಿದ್ದೀನಿ, ಇದನ್ನು ಈ ಕಡೆಗೆ, ಇದು ಡಿನಾಮಿನೇಟರಲ್ಲಿದೆ, ಈ ಕಡೆ ಕಳಿಸಿದ್ರೆ ನ್ಯೂಮರೇಟರ್ಗೆ ಬರುತ್ತೆ. ಇದು ನ್ಯೂಮರೇಟರಲ್ಲಿದೆ, ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ಗೆ ಬರುತ್ತೆ. ಅರ್ಥ ಆಗ್ತಿದೆಯೇನು ಹೇಳೋದು? ಸೊ ಸಿ ಒ ಇಸ್ ಈಕ್ವಲ್ ಟು ಬಿ ಒ ನಮ್ಗೆ ಗೊತ್ತು ಎಷ್ಟು? 8. ಸಬ್ಸ್ಟಿಟ್ಯೂಟ್ ಮಾಡಿರಿ. ಕಾಸ್ 30, ವಾಟ್ ಈಸ್ ಕಾಸ್ 30? ಕಾಸ್ 30 ಈಸ್ √3/2. ನಿಮಗೆ ನೆನಪಿರಬೇಕು, ಪ್ರತಿ ಸಾರಿ ಈ ಟೇಬಲ್ ಯಾರು ಪ್ರೊವೈಡ್ ಮಾಡಲ್ಲ. ಅದಕ್ಕೆ ನಾನು ಹೇಳಿದ್ದು, ಎಕ್ಸಾಮಲ್ಲಿ ನೀವೇ ಈ ಥರ ಟೇಬಲ್ ಫಾರ್ಮ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ರಫ್ ಪೇಜಲ್ಲಿ ನಿಮ್ಗೆ ಯಾವಾಗ ಬೇಕೋ ಆವಾಗ ರೆಫರ್ ಮಾಡಿ ಈ ಥರ ನೀಟಾಗಿ ನೀವು ವ್ಯಾಲ್ಯೂಸ್ನ ಬರ್ಕೋಬೋದು. ಸೊ ಹಾಗಾಗಿ ನಿಮಗೆ ಯು ಶುಡ್ ನೋ ಹೌ ಟು ಕನ್ಸ್ಟ್ರಕ್ಟ್ ದಿಸ್ ಟೇಬಲ್, ವ್ಯಾಲ್ಯೂ ಟೇಬಲ್ ಅಂತ ಕರಿತೀವಿ ಇದಕ್ಕೆ. ಅರ್ಥ ಆಗುತ್ತಾ? ಸೊ ಕಾಸ್ 30 ಎಷ್ಟು ಬಂದಿದೆಯಪ್ಪ? √3/2. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ಈ 2 ಮೇಲೆ ಹೋಗುತ್ತೆ. 8 2s 16/√3. ಸೊ ನನಗೆ ಇವಾಗ ಬಿ ಸಿ ಸಿಕ್ಕಿದೆ. ಇಲ್ಲಿ ನನಗೇನಾಯ್ತಪ್ಪ? ಬಿ ಸಿ ಸಿಕ್ಕಿದೆ ಮತ್ತು ಒ ಸಿ ಸಿಕ್ಕಿದೆ. ಸೊ ನಂದು ಹೈಟ್ ಆಫ್ ದ ಟ್ರೀ ಏನು? ಹೈಟ್ ಆಫ್ ದ ಟ್ರೀ ಈಸ್ ನಥಿಂಗ್ ಬಟ್ ಒ ಸಿ ಪ್ಲಸ್ ಸಿ ಬಿ. ಸೊ ಎರಡು ವ್ಯಾಲ್ಯೂಸು ನನ್ನ ಹತ್ರ ಇರೋದ್ರಿಂದ ಹಾಕ್ಬಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ಒ ಸಿ ಈಸ್ 16/√3 ಆ್ಯಂಡ್ ಬಿ ಸಿ ಈಸ್ 8/√3. ಟೇಕಿಂಗ್ ಎಲ್ ಸಿ ಎಮ್, √3 ಈಸ್ ದ ಎಲ್ ಸಿ ಎಮ್ ಆ್ಯಂಡ್ ದಿಸ್ ಈಸ್ ಡಿನಾಮಿನೇಟರ್ ಮತ್ತು ಎಲ್ ಸಿ ಎಮ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ಸ್ನ ಹಾಗೆ ಬರಿತೀವಿ. ದಿಸ್ ವಿಲ್ ಬಿ 24/√3. 24/√3 ಅಂತ ದಯವಿಟ್ಟು ಆನ್ಸರ್ನ ಅಲ್ಲೇ ಬಿಡಬೇಡ್ರಿ, ಯಾಕಂದರೆ ಡಿನಾಮಿನೇಟರ್ ಯಾವಾಗೂ ಇರ್ಯಾಷನಲ್ ಟರ್ಮ್ ಇರಬಾರ್ದು. ಆನ್ಸರಲ್ಲಿ ಡಿನಾಮಿನೇಟರ್ ಇರ್ಯಾಷನಲ್ ಟರ್ಮ್ ಇರಬಾರ್ದು. ರ್ಯಾಷನಲೈಸ್ ಮಾಡಿರಿ. ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ √3. ಸೊ √3 ಇಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಿದ್ರೆ √3 ಇಂಟು √3. √3 ಇಂಟು √3 ಅಂದರೆ √3 ಹೋಲ್ ಸ್ಕ್ವಯರ್. ದಟ್ ಈಸ್ ನಥಿಂಗ್ ಬಟ್ 3. √3 ಇಂಟು √3 is √3 ಹೋಲ್ ಸ್ಕ್ವಯರ್. ಸ್ಕ್ವಯರ್ ರೂಟ್ ಆ್ಯಂಡ್ ಸ್ಕ್ವಯರ್ ವಿಲ್ ಗೆಟ್ಸ್ ಕ್ಯಾನ್ಸಲ್. ದಟ್ ಈಸ್ ನಥಿಂಗ್ ಬಟ್ 3. ಅರ್ಥ ಆಯ್ತಾ? ಸೊ ಏನಾಗುತ್ತೆ ಅವಾಗ? ದಿಸ್ ವಿಲ್ ಬಿಕಮ್ 24/3 ಇಂಟು √3. ಇದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. 3 1s 3 8s. ಸೊ ಯುವರ್ ಹೈಟ್ ಆಫ್ ದ ಟ್ರೀ ಈಸ್ 8√3 meters. ದಿ ಫುಲ್ ಲೆಂತ್ ಏನಿದೆ ನಿಮ್ದಿದು, ಈ ಫುಲ್ ಲೆಂತ್ ಇಟ್ ಈಸ್ ನಥಿಂಗ್ ಬಟ್ 8√3 meters. ಹೈಟ್ ಆಫ್ ದ ಟ್ರೀ ಈಸ್ 8√3 meters. ಅರ್ಥ ಆಗ್ತಿದೆಯಾ? ಕ್ವಶನ್ ಹೆಂಗೆ ಓದಬೇಕು, ಏನು ಕೊಟ್ಟಿದ್ದಾನೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಈಕ್ವೇಷನ್ನ ನಾವು ಟ್ರಯಾಂಗಲ್ನ, ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಫಾರ್ಮ್ ಮಾಡಿಕೊಂಡು ಯಾವ ಆ್ಯಂಗಲ್ ಕೊಟ್ಟಿದ್ದಾನೆ, ಯಾವ ಸೈಡ್ ಕೊಟ್ಟಿದ್ದಾನೆ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿಕೊಂಡು ಮಿಕ್ಕಿರೋ ಯಾವ ಸೈಡನ್ನು ನಾವು ಫೈಂಡ್ ಔಟ್ ಮಾಡಬೇಕು ಮತ್ತು ಆ ಸೈಡು ಮತ್ತು ಆ ಆ್ಯಂಗಲ್ನ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನಮಗೆ ಕೊಡುತ್ತೆ ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ನಾವು ಅದನ್ನು ಮಾಡಬೇಕಾಗಿ ಬರುತ್ತೆ. ಅರ್ಥ ಆಗ್ತಿದೆಯಾ? ನಾನು ಇನ್ನೊಂದು ಸರ್ತಿ